ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಇವತ್ತಿನ ರೆಸಿಪಿ ಚಿಕನ್ ಪೆಪ್ಪರ್ ಫ್ರೈ. ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ಟೇಸ್ಟಿಯಾಗಿರೋವಂಥ ಚಿಕನ್ ಪೆಪ್ಪರ್ ಫ್ರೈ ಇವತ್ತಿನ ರೆಸಿಪಿಯಲ್ಲಿ ನಾವು ಮಾಡೋಣ. ಈ ರೆಸಿಪಿ ಅನ್ನ ರಸಮ್ಮು ಮಾಡಿದಾಗ ಸೈಡ್ ಡಿಶ್ಗೆಲ್ಲ ಚೆನ್ನಾಗಿರುತ್ತೆ. ಹಾಗೆ ಸಿಂಪಲ್ಲಾಗಿ ಮಾಡೋವಂಥದ್ದು, ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡೋವಂಥದ್ದು. ಹಾಗೆ ಇದು ನನ್ನ ಓನ್ ರೆಸಿಪಿ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಸಿಂಪಲ್ಲಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ತುಂಬ ಸಮಯನೂ ಏನು ಬೇಕಾಗಲ್ಲ ಇದನ್ನು ಮಾಡೋಕ್ಕೆ. ಒಂದು ಹಾಫ್ ಆನ್ ಅವರಲ್ಲೆಲ್ಲ ಆಗೋಗುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು, ಏನೇನು ಬೇಕು ಅಂತೇಳಿ ನೋಡೋಣ. ನಾನಿಲ್ಲಿ 2 ಈರುಳ್ಳಿ ಮತ್ತು 1 ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ 2, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟು ನಾವಿಲ್ಲಿ ಮಸಾಲೆಗಳು, ಗರಂ ಮಸಾಲ, ಚಿಲ್ಲಿ ಪೌಡರು, ಧನಿಯಾ ಪುಡಿ, ಪೆಪ್ಪರ್ ಪೌಡ್ರು ಮತ್ತು ಗರಂ ಮಸಾಲನ ನಾನು ತೊಗೊಂಡಿದ್ದೀನಿ. ಎಲ್ಲದು 1.5 ಟೀ ಸ್ಪೂನು. ಸ್ವಲ್ಪ ಪೆಪ್ಪರ್ ಜಾಸ್ತಿ ಬೇಕಾಗುತ್ತೆ. ನೆಕ್ಸ್ಟು ಒಂದು 3 ರಿಂದ 4 ಟೇಬಲ್ ಸ್ಪೂನು ಆಯಿಲು ಮತ್ತು 2 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ. ನೆಕ್ಸ್ಟು ನಾನಿಲ್ಲಿ 1 kg ಚಿಕನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲನೇದಾಗಿ ಪ್ಯಾನ್ ಬಿಸಿ ಆದಮೇಲೆ ನಾವು ಆಯಿಲ್ನ ಹಾಕ್ಕೊಳ್ಳೋಣ. ಈ ರೆಸಿಪಿಗೆ ನಾನು ನೀರನ್ನ ಸ್ವಲ್ಪನೂ ಕೂಡ ಬಳಸ್ತಾ ಇಲ್ಲ ನೋಡಿ. ನೆಕ್ಸ್ಟು ಎಣ್ಣೆ ಕಾದ್ಮೇಲೆ ನಾವು ಹೆಚ್ಚಿಟ್ಕೊಂಡಿದ್ದಂತಹ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಿಮೆನೇ ಹಾಕ್ತೀನಿ. ಯಾಕೆಂದರೆ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡ್ರು ಇದೆಲ್ಲ ಹಾಕೋದ್ರಿಂದ ನಾವು ಮೆಣಸಿನ್ಕಾಯಿ 2ನ್ನ ಟೇಸ್ಟಿಗೆ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟು ನಾನು ಇವಾಗಲೇ ಪುದೀನೂ ಹಾಕೋತೀನಿ. ಯಾಕೆಂದರೆ ಆ ಫ್ಲೇವರು ಆಯಿಲ್ಗೆ ಹಾಕಿದ ತಕ್ಷಣ ಚೆನ್ನಾಗಿರುತ್ತೆ ಅದು ಫ್ಲೇವರು ಅಂಥೇಳಿ ಅದನ್ನು ಹಾಕ್ತೀನಿ. ಮತ್ತು ನೆಕ್ಸ್ಟು ಕೊತ್ತಂಬರಿನೂ ಕೂಡ ಸ್ವಲ್ಪ ಈಗಲೇ ನಾನು ಒಗ್ಗರಣೆಗೆ ಹಾಕೋತೀನಿ, ಫ್ಲೇವರ್ಸ್ ಚೆನ್ನಾಗಿರುತ್ತೆ ಅಂಥೇಳಿ. ನೆಕ್ಸ್ಟು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿನ ಕೂಡ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ತುಂಬ ಬ್ರೌನ್ ಕಲರ್ ಏನು ಬರೋದು ಬೇಕಾಗಿಲ್ಲ. ಯಾಕೆಂದರೆ ಚಿಕನ್ನು ಕೂಡ ಇದರಲ್ಲೇ ಬೇಯುತ್ತಲ್ಲ, ಹಂಗಾಗಿ ಆವಾಗಲೇ ಬೆಂದ್ಕೊಡುತ್ತೆ. ಇವಾಗಲೇ ಸ್ವಲ್ಪ ಒಂದು 2 ಮಿನಿಟ್ಸು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಈ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಯಾವುದೇ ರೀತಿ ನೀರು ಬಳಸದೆ ಮಾಡೋವಂಥ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ಚಿಕನಲ್ಲಿರೋ ನೀರನ್ನಲ್ಲೇ ಆ ಚಿಕನ್ ಬೆಂದು ಮತ್ತು ಡ್ರೈ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಹಾಗಾಗಿ ನೀರಿನ ಅವಶ್ಯಕತೆ ಇಲ್ಲ. ನೀರು ಸೆಮಿ ಗ್ರೇವಿ ಬೇಕು ಅನ್ನೋರು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಇಷ್ಟಾದರೆ ಸಾಕು. ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ನೆಕ್ಸ್ಟ್ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಣ. 2 ಟೇಬಲ್ ಸ್ಪೂನನ್ನು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ತುಂಬ ಜಾಸ್ತಿ ಏನು ಬೇಡ, ಇದಕ್ಕೆ ಸಾಕಾಗುತ್ತೆ. ಈ ಮೆಜರ್ಮೆಂಟ್ಗೆ ಇಷ್ಟು ಸಾಕಾಗುತ್ತೆ. ಅದನ್ನು ಕೂಡ ಹಾಕಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು 2 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಸಿ ವಾಸನೆ ಇದ್ದರೆ ಅದು ಚಿಕನಲ್ಲಿ ಅದೇ ಸ್ಮೆಲ್ಲೆಲ್ಲ ಉಳ್ಕೊಂಬಿಡುತ್ತೆ. ಹಾಗಾಗಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 2 ಮಿನಿಟ್ಸ್ ಆದ್ರೂ ಮಾಡ್ಕೋಬೇಕು. ನೆಕ್ಸ್ಟು ನಾವಿದಕ್ಕೆ ಟೊಮೊಟೊನ ಹಾಕೋಬೇಕಾಗುತ್ತೆ. ಇವಾಗಲೇ ನಾನು ಟೊಮೊಟೊ ಹಾಕೋತೀನಿ. ಟೊಮೊಟೊ ಹಾಕ್ಕೊಂಡು ಟೊಮೊಟೊನ ತುಂಬ ಬೇಯೋದೇನು ಬೇಕಾಗಲ್ಲ, ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ಮತ್ತೆ ಚಿಕನೆಲ್ಲ ಹಾಕಿ ಬೇಯಿಸ್ತೀವಲ್ವ, ಆವಾಗ ಬೇಯುತ್ತೆ. ಇವಾಗ ತುಂಬ ಏನು ಬೇಯಿಸೋದು ಬೇಕಾಗಿಲ್ಲ, ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ತೊಳೆದಿಟ್ಕೊಂಡಿದ್ದಂತಹ ಚಿಕನ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ನಾನು ತೊಳೆದ್ಬಿಟ್ಟು ಅವಾಗಲೇ ಅರಿಶಿನ ಹಾಕ್ಬಿಟ್ಟು ಕಲಸಿಟ್ಟಿರ್ತೀನಿ, ಸ್ಮೆಲ್ಲೆಲ್ಲ ಇರಲ್ಲ ಅಂಥೇಳಿ ಕಲಸಿಟ್ಟಿರ್ತೀನಿ. ಈಗ ತೊಳೆದಿಟ್ಟಿರುವಂತಹ ಚಿಕನ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. 1 kg ಚಿಕನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಪೀಸ್ ದಪ್ಪ ಆಗಿದ್ರೇ ಸರಿ. ಯಾಕೆಂದರೆ ಆಮೇಲೆ ಬೆಂದಾಗ ಚಿಕ್ಕದಾಗಿ ಆಗೋಗ್ಬಿಡುತ್ತೆ. ಅಂದರೆ ಕಟ್ಕಟ್ಟಾದ ಎಲ್ಲ ನಾವು ಮಾಡುವಾಗ ಇದಾಗ್ಬಿಡುತ್ತೆ. ಹಂಗಾಗಿ ನಾನು ಪೀಸ್ನ ಸ್ವಲ್ಪ ದೊಡ್ಡದಾಗೆ ತಗೊಂಡಿದ್ದೀನಿ, ಮತ್ತು ನಾನು ಕಟ್ ಮಾಡೋಕ್ಕೋಗಿಲ್ಲ. ನೆಕ್ಸ್ಟ್ ಚಿಕನ್ನ ನಾವು ಆ್ಯಡ್ ಮಾಡಿಕೊಂಡು ನಾನು ಉಪ್ಪನ್ನು ಕೂಡ ಇವಾಗಲೇ ಹಾಕೋತೀನಿ. ಯಾಕೆಂದರೆ ಚಿಕನ್ಗೆಲ್ಲ ಉಪ್ಪು ಚೆನ್ನಾಗಿ ಹಿಡೀಲಿ ಅನ್ನೋ ಕಾರಣಕ್ಕೆ ನಾನು ಇವಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಪೂರನೂ ಇವಾಗಲೇ ನಾನು ಹಾಕೋತೀನಿ. ಉಪ್ಪು ಚೆನ್ನಾಗಿ ಹಿಡಿದ್ರೆ ಅದು ಟೇಸ್ಟಿಯಾಗಿರುತ್ತೆ. ಸಪ್ಪೆ ಅನಿಸಲ್ಲ ಚಿಕನ್ ತಿನ್ನುವಾಗ. ಇಲ್ಲಾಂದರೆ ಮಸಾಲೆ ಮಾತ್ರ ರುಚಿಯಾಗಿರುತ್ತೆ, ಚಿಕನ್ ಸಪ್ಪೆ ಆಗೋಗ್ಬಿಡುತ್ತೆ. ಹಾಗಾಗಿ ಯಾವಾಗಲೂ ಚಿಕನ್ ಸಾಂಬಾರು ಮಾಡುವಾಗ್ಲೂ ಅಷ್ಟೇ ಉಪ್ಪನ್ನ ನಾವು ಯಾವಾಗ ಚಿಕನ್ ಮಟನ್ ಆ್ಯಡ್ ಮಾಡ್ಕೋತೀವೋ ಆವಾಗಲೇ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು.
ಆವಾಗ ರುಚಿ ಎಲ್ಲ ಚಿಕನ್ಗೆ ನೀಟಾಗಿ ಹಿಡಿಯುತ್ತೆ. ಆ ಕಾರಣಕ್ಕೆ ಹಾಕ್ಕೊಂಡೆ. ನೆಕ್ಸ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ನಾವು ಇದನ್ನು ಎಲ್ಲಿವರೆಗೂ ಬೇಯಿಸಬೇಕು ಅಂದರೆ ಚಿಕನಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಬಿಟ್ಟು ಮತ್ತೆ ಅದೇ ನೀರಲ್ಲೇ ಚಿಕನ್ ಬೆಂದು ಫುಲ್ ಡ್ರೈ ಆಗಬೇಕು. ಅಷ್ಟರಲ್ಲಿ ಈ ಚಿಕನ್ ಪರ್ಫೆಕ್ಟಾಗಿ ಬೆಂದೋಗಿರುತ್ತೆ. ಮತ್ತು ನಾವು ಎಕ್ಸ್ಟ್ರಾ ನೀರು ಎಲ್ಲ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಳೋ ಅಗತ್ಯ ಇರಲ್ಲ. ಅಷ್ಟರಲ್ಲೇ ಅದು ಪರ್ಫೆಕ್ಟಾಗಿ ಒಂದು 20 to ಹಾಫ್ ಆನ್ ಅವರಲ್ಲಿ 20 ಮಿನಿಟ್ಸು ಇಲ್ಲ ಹಾಫ್ ಆನ್ ಅವರಲ್ಲಿ ಆಗೋಗುತ್ತೆ. ನೆಕ್ಸ್ಟು ತಿರುಗಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ನಾವೊಂದು 5 ಮಿನಿಟ್ಸ್ ಬಿಟ್ಟರೆ ನೋಡಿ ನೀರೆಲ್ಲ ಬಿಡ್ತಾ ಇದೆ ಚಿಕನಲ್ಲಿ. ಇನ್ನೂ ಬಿಡುತ್ತೆ ನೀರು, ಇದು ಸ್ವಲ್ಪ ಬಿಟ್ಟಿದೆ. ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ, ಇಲ್ಲಾಂದರೆ ತಳ ಸ್ವಲ್ಪ ಹಿಡ್ದಂಗೆ ಆಗುತ್ತೆ. ಹಂಗಾಗಿ ಮಧ್ಯೆ ಮಧ್ಯೆ ನಾವು ತೆಗೆದು ತಿರುಗಿಸ್ಕೊಳ್ತಾ ಇರಬೇಕು. ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ. ನಾನು ಒಂದು ಡ್ರಾಪು ನೀರು ಹಾಕಿರಲಿಲ್ಲ, ಅಷ್ಟೊಂದು ನೀರು ಬಿಟ್ಟಿದೆ ನೋಡಿ. ಹೀಗೆ ನಾವು ಮಧ್ಯ ಮಧ್ಯ ತಿರುಗಿಸ್ಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ತಿರುಗಿಸ್ಕೊಳ್ಳೋಣ. ನೋಡಿ ಇವಾಗ ಫುಲ್ಲು ನೀರು ಬಿಟ್ಟೋಗಿದೆ. ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ. ಈಗ ಇದೇ ನೀರಲ್ಲೇ ಚಿಕನ್ ಬೇಯಬೇಕು. ಚಿಕನ್ನು ಇದೇ ನೀರಲ್ಲೇ ಬೆಂದರೆ ಟೇಸ್ಟಾಗೂ ಇರುತ್ತೆ. ಎಕ್ಸ್ಟ್ರಾ ನಾವು ನೀರು ಆ್ಯಡ್ ಮಾಡಿಕೊಂಡು ಬೇಯಿಸೋದಕ್ಕೂ ಇದೇ ನೀರಲ್ಲೇ ಚಿಕನ್ ಬೇಯೋದಕ್ಕೂ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಇದು ರೆಸಿಪಿ. ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಲ್ಲ ಫುಲ್ ನೀರು ಬಿಟ್ಕೊಂಡಿದೆ. ಮಧ್ಯೆ ಮಧ್ಯೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ತಳ ಹಿಡಿದ್ಬಿಡುತ್ತೆ. ನೋಡಿ ಆಯಿತು. ನೆಕ್ಸ್ಟು ನಾವು ಲಿಡ್ ಕ್ಲೋಸ್ ಮಾಡಿ ಅದು ಕಂಪ್ಲೀಟ್ ನೀರು ಡ್ರೈ ಆಗೋವರೆಗೂ, ಆ ಫುಲ್ ಆಯಿಲ್ ಬಿಡೋವರೆಗೂ ಎಲ್ಲ ನಾವು ಕಂಪ್ಲೀಟಾಗಿ ಬೇಯಿಸ್ಕೋಬೇಕು. ಒಂದು 15 ಮಿನಿಟ್ಸ್ ನಾನು ಬೇಯಿಸ್ಕೊಂಡೆ. ನೋಡಿ ನೆಕ್ಸ್ಟು ನೋಡಿ ಎಷ್ಟು ಕಂಪ್ಲೀಟಾಗಿ ಅದೇ ನೀರಲ್ಲೇ ಫುಲ್ಲೆಲ್ಲ ಬೆಂದಿದೆ ಅಂತ. ಆಯಿಲ್ ಬಿಡ್ತಾ ಇದೆ ನೋಡಿ. ಇದು ಇಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು. ಪರ್ಫೆಕ್ಟಾಗಿ ಬೆಂದಿರುತ್ತೆ, ಓವರ್ ಕುಕ್ಕು ಆಗಿರಲ್ಲ, ಬೇಯ್ದೇನೂ ಇರಲ್ಲ. ಕಂಪ್ಲೀಟಾಗಿ ನೀಟಾಗಿ ಒಂದೇ ಕನ್ಸಿಸ್ಟೆನ್ಸಿಗೆ ಬೆಂದಿರುತ್ತೆ. ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಬೇಯಿಸಿದ್ರೆ. ನೋಡಿ ಬೇಕು ಅಂದರೆ ಸೆಮಿ ಗ್ರೇವಿ ಬೇಕು ಅನ್ನೋರು ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಮಾಡ್ಕೋಬೋದು, ಬೇಕು ಗ್ರೇವಿ ಅನ್ನೋರು. ಇಲ್ಲ ಕಂಪ್ಲೀಟಾಗಿ ಡ್ರೈ ಬೇಕು ಅಂತಂದರೆ ನೀರು ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ ಸಾಕು. ಇಷ್ಟ ಆದರೆ ಸ್ವಲ್ಪ ಗ್ರೇವಿನೂ ಇರುತ್ತೆ, ಡ್ರೈ ಅಂತಲೂ ಕಂಪ್ಲೀಟಾಗಿ ಡ್ರೈ ಅಂತಲೂ ಅನಿಸಲ್ಲ. ಈ ಕನ್ಸಿಸ್ಟೆನ್ಸಿಗಿದ್ದರೆ ನಾನೇನು ಎಕ್ಸ್ಟ್ರಾ ನೀರು ಹಾಕೋಳಕ್ಕೆ ಹೋಗಲ್ಲ ಯಾವಾಗ್ಲೂ. ನೆಕ್ಸ್ಟ್ ನಾವು ಇದಕ್ಕೆ ಮಸಾಲೆಗಳನ್ನ ಹಾಕೊಳ್ಳೋಣ. ನಾವೇನು ತೊಗೊಂಡಿದ್ವಿ ಅದು ಚಿಲ್ಲಿ ಪೌಡರು, ಧನಿಯಾ ಪೌಡರು ಮತ್ತು ಪೆಪ್ಪರು, ಗರಂ ಮಸಾಲ ಇವೆಲ್ಲವನ್ನೂ ಆ್ಯಡ್ ಮಾಡ್ಕೊಳ್ಳೋಣ. ಪೆಪ್ಪರು ಸ್ವಲ್ಪ ಜಾಸ್ತಿ ತೊಗೋತೀನಿ ಅಷ್ಟೇ. ಗರಂ ಮಸಾಲ, ಚಿಲ್ಲಿ ಪೌಡ್ರೂ ಸ್ವಲ್ಪ ಕಡಿಮೆನೇ. ಗರಂ ಮಸಾಲ 1.5 ಟೀ ಸ್ಪೂನು, ಚಿಲ್ಲಿ ಪೌಡ್ರು 1 ಟೀ ಸ್ಪೂನು, ಪೆಪ್ಪರು 2 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಪುಡಿ 1 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ, ಸಾಕಾಗುತ್ತೆ ಅಷ್ಟು. ಇಷ್ಟೇ ಮಸಾಲೆ ಇದಕ್ಕೆ ಬೇಕಾಗಿರೋದು. ಎಕ್ಸ್ಟ್ರಾ ಇನ್ನು ಯಾವುದೇ ಮಸಾಲೆಗಳನ್ನ ರುಬ್ಬಿ ಹಾಕೋದೆಲ್ಲ ಏನು ಅವಶ್ಯಕತೆ ಇಲ್ಲ. ಯಾವುದನ್ನು ರುಬ್ಕೊಳ್ಳೋ ಅಂಥ ಅಗತ್ಯ ಇಲ್ಲ. ಇಷ್ಟೇ ಸಾಕಾಗುತ್ತೆ ಮಸಾಲೆ. ಸ್ವಲ್ಪ ಪೆಪ್ಪರ್ನ ಜಾಸ್ತಿ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಬೋದು. ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸು ಆ ಮಸಾಲೆ ಎಲ್ಲ ಕೂಡ್ಕೊಳ್ಳಿಕ್ಕೆ ಫುಲ್ ಸ್ಟವ್ನ ಸಿಮ್ಮಲ್ಲಿಟ್ಟು ಬಿಟ್ಬಿಟ್ರೆ ನೀಟಾಗಿ ಅದು ಮಸಾಲೆ ಎಲ್ಲ ಹಿಡಿಯುತ್ತೆ. ನೋಡಿ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ನಾವು ಹಾಕೊಳ್ಳೋಣ. ಕೊತ್ತಂಬರಿ ಏನು ತುಂಬ ಜಾಸ್ತಿ ಏನು ಬೇಕಾಗಲ್ಲ, ಸ್ವಲ್ಪ ಸಾಕು. ಧನಿಯಾ ಪೌಡ್ರೆಲ್ಲ ಹಾಕಿರ್ತೀವಿ. ಮತ್ತು ಸ್ಟಾರ್ಟಿಂಗಲ್ಲೇ ನಾನು ಒಗ್ಗರಣೆ ಹಾಕುವಾಗಲೇ ಸ್ವಲ್ಪ ಕೊತ್ತಂಬರಿನ ಫ್ಲೇವರ್ಗೆ ಹಾಕ್ಕೊಂಡಿದ್ದೆ. ಇಷ್ಟು ಸಾಕಾಗುತ್ತೆ. ಕೊತ್ತಂಬರಿನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಏನು ಸೂಪರಾಗಿ ಬಂದಿದೆ ಅಂತ. ಕಂಪ್ಲೀಟಾಗಿ ಡ್ರೈನು ಒಂದು ಸಲ, ಕಂಪ್ಲೀಟಾಗಿ ಸ್ವಲ್ಪ ಗ್ರೇವಿ ಅಂತಲೂ ಒಂದು ಸಲ, ಒಂಥರ ಡಿಫ್ರೆಂಟ್ ರೆಸಿಪಿ. ನೋಡಿ ಎಲ್ಲ ಹಾಕ್ಕೊಂಡು ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಸಿಮ್ಮಲ್ಲಿಟ್ಟರೆ ಸಾಕು. ನಮ್ಮ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಆಗೋಯ್ತು. ನೋಡಿ ಸೂಪರ್ ಟೇಸ್ಟಿಯಾಗಿರೋವಂಥ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಆಗೋಯ್ತು. ಇದು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಪಲಾವ್ ಏನಾದರೂ ಮಾಡಿದಾಗ
ಮತ್ತು ಗೀ ರೈಸ್ ಮಾಡಿದಾಗ, ಅನ್ನ ರಸಮ್ ಮಾಡಿದಾಗ, ಮತ್ತು ಬೇಳೆ ಸಾರು, ತಿಳಿ ಸಾರು ಈ ಥರದ ಎಲ್ಲ ಮಾಡಿದಾಗ, ಮತ್ತು ಮಸ್ಸೊಪ್ಪು ಎಲ್ಲ ಮಾಡ್ತೀವಲ್ವ ಆವಾಗ ನಮ್ಮ ಮನೇಲಿ ಜಾಸ್ತಿ ಇದನ್ನೆಲ್ಲ ಮಾಡ್ತೀವಿ. ಚೆನ್ನಾಗಿರುತ್ತೆ. ಇದು ನಾನು ಓನಾಗಿ ಟ್ರೈ ಮಾಡಿರೋ ಅಂಥ ರೆಸಿಪಿ, ನನ್ನ ಓನ್ ರೆಸಿಪಿ ಅಂತಲೇ ಹೇಳ್ಬೋದು. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ಮಾಡಿದ್ರೆ ಮತ್ತೆ ಮಾಡಬೇಕು ಅನಿಸುತ್ತೆ. ನೋಡಿ ರೆಡಿನೇ ಆಗೋಯ್ತು ನಮ್ಮ ಚಿಕನ್ ಪೆಪ್ಪರ್ ಫ್ರೈ. ನೋಡಿ ಸೂಪರಾಗಿ ಬಂದಿದೆ. ಇವತ್ತಂತೂ ತುಂಬ ಚೆನ್ನಾಗಾಗಿತ್ತು ಟೇಸ್ಟು, ಸಖತ್ತಾಗಿತ್ತು. ಸಿಂಪಲಾಗಿ ಆಗೋಗುತ್ತೆ, ಅರ್ಧ ಗಂಟೆನೂ ಬೇಕಾಗಲ್ಲ, ಒಂದು 20 ಮಿನಿಟ್ಸು 25 ಮಿನಿಟ್ಸಲ್ಲೆಲ್ಲ ರೆಡಿ ಆಗೋಗುತ್ತೆ. ನೋಡಿ ಇದು ಇವತ್ತಿನ ಸೂಪರ್ ಟೇಸ್ಟಿಯಾದಂತಹ ಚಿಕನ್ ಪೆಪ್ಪರ್ ಫ್ರೈ ರೆಸಿಪಿ. ಎಲ್ಲರೂ ಟ್ರೈ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ. ಬೇಳೆ ಸಾರು, ತರಕಾರಿ ಸಾರು, ಮಾಡಿದ್ದೆ ಅವತ್ತು. ಅದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿ ಇತ್ತು. ಧನ್ಯವಾದಗಳು.